ಶವದ ಮೇಲಿರುವಂತಹ ಚಿನ್ನವನ್ನೂ ಕೂಡ ಬಿಡದಂತಹ ದುಷ್ಟ ದುರುಳರು ಮೃತದೇಹ ಮೇಲಿದ್ದಂತಹ ಒಡವೆಗಳನ್ನು ಕೂಡ ಎಗರಿಸಿದ್ದಾರೆ ನೀಚರು. ಮೃತದೇಹದ ಮೇಲಿದ್ದಂತಹ ಒಡವೆ ಕಳ್ಳತನವಾಗಿದೆ ಅಂತ ಹೇಳಿ ದೂರನ್ನ ಕೊಡಲಾಗಿದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೌರಿಂಗ್ ಆಸ್ಪತ್ರೆ ಶವಾಗಾರದ ಸಿಬ್ಬಂದಿ ವಿರುದ್ಧ ದೂರು ದಾಖಲಾಗಿದೆ. ಆರ್ಸಿಬಿ ಕಾಲ್ ತುಳಿತ ಘಟನೆಯಲ್ಲಿ ಮೃತಪಟ್ಟಿದ್ದಂತಹ 13 ವರ್ಷದ ದಿವ್ಯಾಂಶಿ ಕಿವಿಯೋಲೆ ಮಿಸ್ಸಿಂಗ್ ಅಂತ ಪೋಷಕರಿಂದ ದೂರು ದಾಖಲಾಗಿದೆ. ಪೋಸ್ಟ್ ಮಾರ್ಟಮ್ ವೇಳೆ ದಿವ್ಯಾಂಶಿ ಕಿವಿಯೋಲೆ ಮಿಸ್ಸಿಂಗ್ ಆಗಿದೆ. ಕಿವಿಯೋಲೆ ಕಾಣೆಯಾದ ಬಗ್ಗೆ ದಿವ್ಯಾಂಶಿ ತಾಯಿ ಅಶ್ವಿನಿ ದೂರನ್ನ ಕೊಟ್ಟಿದ್ದಾರೆ. ಮೃತದೇಹ ಪೋಷಕರಿಗೆ ಹಸ್ತಾಂತರಿಸುವ ವೇಳೆ ಆಭರಣಗಳು ಕಾಣೆಯಾಗಿವೆ. ನನ್ನ ಮಗಳ ಕಿವಿಯೋಲೆ ಮಿಸ್ ಆಗಿದೆ ಅಂತ ಹೇಳಿ ಅಶ್ವಿನಿ ದೂರು ಕೊಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ವೇಳೆ ಬೌರಿಂಗ್ ಮಾರ್ಚರಿ ಒಳಗೆ ಓಲೆ ಕಾಣೆಯಾಗಿದೆ. ಬೌರಿಂಗ್ ಆಸ್ಪತ್ರೆಯ ವಿರುದ್ಧ ದೂರನ್ನ ಕೊಟ್ಟಿದ್ದೇವೆ. ನನ್ನ ಮಗಳಿಗೆ ಬರ್ತ್ಡೇ ವೇಳೆ ಆಕೆ ಮಾವ ಇದ್ದಾರಲ್ಲ, ಅವರು ಗಿಫ್ಟ್ ಅನ್ನ ಕೊಟ್ಟಿದ್ರು. ಆ ಓಲೆ ಮೇಲೆ ಆಕೆಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ. ಅದರ ಬೆಲೆ ಏನು ಅದೆಲ್ಲ ನನಗೆ ಬೇಕಾಗಿಲ್ಲ, ಆದರೆ ನನಗೆ ಆ ಓಲೆ ಬೇಕಷ್ಟೇ. ಆಸ್ಪತ್ರೆಯಲ್ಲಿ ಹೋಗಿ ಮಾತನಾಡಿದ್ದೀನಿ, ಯಾರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಕೊನೆಗೆ ವಿಧಿಯಿಲ್ಲದೆ ದೂರನ್ನ ದಾಖಲು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಮಗಳನ್ನ ಕಳ್ಕೊಂಡಂತಹ ದುಃಖ, ಮತ್ತೊಂದು ಕಡೆ ಅಶ್ವಿನಿ ತಾಯಿ ದೂರನ್ನ ಕೊಟ್ಟಿದ್ದಾರೆ. ದಿವ್ಯಾಂಶಿ ಅವರ ಒಡವೆ ಕಾಣೆಯಾಗಿದೆ ಅಂತ ಹೇಳಿ ಇದೀಗ ದೂರನ್ನ ಕೊಟ್ಟಿದ್ದಾರೆ. ಶವದ ಮೇಲಿರೋ ಚಿನ್ನವನ್ನೂ ಕೂಡ ಈ ದುರುಳರು ಬಿಡ್ತಾ ಇಲ್ಲ ಅಂತಂದ್ರೆ ಯೋಚನೆ ಮಾಡಿ. ಪೋಸ್ಟ್ ಮಾರ್ಟಮ್ ಆಗುವುದಕ್ಕೂ ಮುನ್ನ ಆಕೆಯ ಕಿವಿಯಲ್ಲಿ ಓಲೆಗಳಿತ್ತು. ಆಕೆಯ ಮಾವ ಕೊಡಿಸಿದ್ರಂತೆ. ಅದರ ಬೆಲೆ ಎಷ್ಟಾದರೂ ಇರಲಿ, ನನಗೆ ಬೆಲೆಯ ಅಗತ್ಯತೆ ಇಲ್ಲ, ಬಟ್ ಆದರೆ ನನಗೆ ಆ ಕಿವಿ ಓಲೆ ಬೇಕು ಅಂತ ಹೇಳಿ ಇದೀಗ ದೂರನ್ನ ದಾಖಲು ಮಾಡಿದ್ದಾರೆ. ಹಾಗಿದ್ರೆ ಈ ಪೋಸ್ಟ್ ಮಾರ್ಟಮ್ ಯಾರು ಮಾಡಿದ್ದು? ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಧರಿಸಿದಂತಹ ಕಿವಿ ಓಲೆ ಏನಾಯ್ತು? ಯಾರು ತೆಗೆದುಕೊಂಡಿದ್ದು? ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸಂದರ್ಭದಲ್ಲಿ ಯಾರು ಕದ್ರು ಅನ್ನೋದು ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ದೂರನ್ನ ದಾಖಲು ಮಾಡಿದ್ದಾರೆ. ಒಡವೆ ಕಳ್ಳತನ ಆಗಿದೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ದಿವ್ಯಾಂಶಿನ ಒಳಗಡೆ ಕರ್ಕೊಂಡು ಹೋದಾಗ ಬಿಲಾಂಗಿಂಗ್ಸ್ ಎಲ್ಲ ದಿವ್ಯಾಂಶ್ ಹತ್ರನೇ ಇತ್ತು. ಸೊ ಡಿಂಪಲ್ ಮೈ ಮೇಲೆ ಏನಿತ್ತು ನಮಗೇನು ಗೊತ್ತಿಲ್ಲ. ಆಮೇಲೆ ಡಿಂಪಲ್ನ ಹೊರಗಡೆ ತೊಗೊಂಡ್ಬಂದಾಗ ನಮಗೆ ಯಾವುದು ಬಿಲಾಂಗಿಂಗ್ಸ್ ನಮಗೆ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನಾನು ಸರ್ ಹತ್ರ ಹೇಳಿದ್ದೆ, ಈ ಥರ ಆಗಿದೆ. ಬಟ್ ನನಗೆ ಅವಳದು ಇಯರಿಂಗ್ಸ್ ತುಂಬ ಅವಳು ಸೆಂಟಿಮೆಂಟಿಂದ ಹಾಕೊತಾ ಇದ್ದು. ಒಂದು ಕಂಟಿನ್ಯೂಸ್ಲಿ ಒಂದು 1.5 ಇಯರಿಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬ ಟ್ರೈ ಮಾಡಿದ್ದಾರೆ, ಅದು ಸಿಗಲಿಲ್ಲ ನನಗೆ, ಇವತ್ತುವರೆಗೂ ಇನ್ನೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದ್ರು. ಸೊ ಹಾಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೆ. ನನಗೆ ಬೇಕಾಗಿದ್ದು ಅವಳು ಇಯರಿಂಗ್ಸ್ ಮಾತ್ರ ಬೇಕಾಗಿತ್ತು. ಬಿಕಾಸ್ ಅವಳು 1.5 ಇಯರಿಂದ ಆ ಇಯರಿಂಗ್ಸ್ನ ತೆಗೆದೇ ಇರಲಿಲ್ಲ. ಸೊ ಅವಳು ತುಂಬಾ ಇಷ್ಟಪಟ್ಟು ಹಾಕೊಂಡಿದ್ಲು ಅವಳು. ಅದು ಬೇಕಾಗಿತ್ತು ನನಗೆ. ಫೋಟೋ ಅಲ್ಲೂ ಸಹ ಇದೆ, ಅವಳು ಡಿಂಪಲ್ ನ ಒಳಗಡೆ ಕರ್ಕೊಂಡು ಹೋಗುವಾಗ ಅದು ಇತ್ತು, ಹೊರಗಡೆ ಕರ್ಕೊಂಡ್ ಬಂದಾಗ ಅದು ಇರ್ಲಿಲ್ಲ, ಮಿಸ್ ಆಗಿತ್ತು. ಬಟ್ ನಾವು ಅವ್ರನ್ನ ಕೇಳಿದಾಗ ನಾವು ಅಲ್ಲಿ ಇಲ್ಲಿ ಕೊಟ್ಟಿದೀವಿ ಅಂತ ಹೇಳಿದ್ರು. ಬಟ್ ಎಲ್ಲ ಕಡೆಯಿಂದ ನಾವು ವಿಚಾರಿಸ್ಕೊಂಡಿದ್ದೀವಿ. ಬೇರೆ ಯಾವ್ದು ಬೇಕಾಗಿಲ್ಲ, ಬಟ್ ಇಯರಿಂಗ್ಸ್ ನನಗೆ ಬೇಕೇ ಬೇಕಾಗಿತ್ತು. ಸೊ ಹಂಗಾಗಿ ಅದು ಹೆಂಗ್ ಮಿಸ್ ಆಗತ್ತೆ, ಬೇರೆ ಎಲ್ಲರಿಗೂ ಕೊಟ್ಟಿದ್ದೀರಲ್ಲ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರ ಹತ್ರ ಏನು ಆನ್ಸರ್ ಇರಲಿಲ್ಲ. ದಿವ್ಯಾಂಶಿನ ಒಳಗಡೆ ಕರ್ಕೊಂಡು ಹೋದಾಗ ಬಿಲಾಂಗಿಂಗ್ಸ್ ಎಲ್ಲ ದಿವ್ಯಾಂಶ್ ಹತ್ರನೇ ಇತ್ತು. ಸೊ ಡಿಂಪಲ್ ಮೈ ಮೇಲೆ ಏನಿತ್ತು ನಮಗೇನು ಗೊತ್ತಿಲ್ಲ. ಆಮೇಲೆ ಡಿಂಪಲ್ನ ಹೊರಗಡೆ ತೊಗೊಂಡ್ಬಂದಾಗ ನಮಗೆ ಯಾವುದು ಬಿಲಾಂಗಿಂಗ್ಸ್ ನಮಗೆ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನಾನು ಸರ್ ಹತ್ರ ಹೇಳಿದ್ದೆ, ಈ ಥರ ಆಗಿದೆ. ಬಟ್ ನನಗೆ ಅವಳದು ಇಯರಿಂಗ್ಸ್ ತುಂಬ